ಒಂದು ಸತಿ ಒಂದು ಉದಾಹರಣೆ ಹೇಳಿದೆ. ಪ್ರಿಯಾಂಕ್ ಖರ್ಗೆ ಅವ್ರು ನೆನಪು ಮಾಡ್ಕೊಂಡೆ, ನಮಗೂ ಪರಿಚಯ ಇರೋರು ಅವರು, ನಮಗೆಲ್ಲ ಚೆನ್ನಾಗೇ ಪರಿಚಯ ಇರೋರು. ಪರಮೇಶ್ವರ್ ಅವ್ರಿಗೆ ಸರ್ ಯಾರೋ ಒಬ್ಬರು ತುಂಬ ಕೆಳಮಟ್ಟದಲ್ಲಿರೋದು ಟಾರ್ಚರ್ ಕೊಟ್ಟರು. ಯಾರೋ ಒಬ್ಬರು ಅವರ ತೇಜೋವಧೆ ಮಾಡ್ತಕ್ಕಂಥ ಕೆಲಸನ ಮಾಡಿದ್ರು ಸರ್. ನಾವೆಲ್ಲ ನೋಡಿದ್ದ ಪ್ರಕರಣ ಅದು, ಅದಕ್ಕೆ ಜ್ಞಾಪಿಸ್ತೀನಿ ಅವ್ರಿಗೆ. ಯಾಕೆಂದರೆ ಖರ್ಗೆ ಅವರು ಪರಮೇಶ್ವರನ್ನು ಫಾಲೋ ಮಾಡಬೇಕು ಇಂಥ ವಿಚಾರಗಳಲ್ಲಿ. ಅವ್ರು ಎಷ್ಟು ಮೆಚುರಿಟಿ ತೋರಿಸಿದ್ರು ಅಂತ. ತೇಜೋವಧೆ, ವೈಯಕ್ತಿಕವಾಗಿ ತೇಜೋವಧೆ ಮಾಡೋಕ್ಕೆ ಶುರು ಮಾಡಿದ್ರು ಸರ್. ಪರಮೇಶ್ವರ್ ಅವರು ಎಷ್ಟು ಸೊಫಿಸ್ಟಿಕೇಟೆಡ್ ಆಗಿ ಅದನ್ನು ನಿಭಾಯಿಸಿದ್ರು ಅಂದರೆ, ಯಾರು ತಮ್ಮ ವಿರುದ್ಧ ಹೀನಾಯವಾಗಿ ವರ್ತನೆ ಮಾಡ್ತಾ ಇದ್ನೋ, ಯಾರು ತಮ್ಮ ತೇಜೋವಧೆಗೆ ಪ್ರಯತ್ನ ಮಾಡ್ತಿದ್ನೋ ಅವನನ್ನು ಕರೆಸಿ, ಇಲ್ಲ ಸರ್ ನಿಮ್ಮೆಲ್ಲ ಸಹಕಾರ ಬೇಕು, ಬೇಡ ಅದೆಲ್ಲ ಏನಕ್ಕೆ ಅಂದರೆ ಅಷ್ಟು ಮೆಚುರಿಟಿ ತೋರಿಸಿ ಅವ್ರೇನು ಮಾಡಿದ್ರು, ತನ್ನ ಫ್ಯೂಚರ್ನ ಭವಿಷ್ಯದ ಯಾವುದೇ ಶತ್ರುವನ್ನು ಒಂದು ಸ್ಮೈಲಿಂದ, ಒಂದು ವಿಶ್ಶಿಂದ, ಒಂದು ಫೋನ್ ಕರೆಯಿಂದ ಅವ್ರು ನಿವಾರಣೆ ಮಾಡ್ಕೊಂಡ್ರು ಪರಮೇಶ್ವರು. ಅದಕ್ಕೆ ಇವತ್ತವರು DCM ಆಗಿದ್ದಾರೆ. ನಿನ್ನೆ ಅವರ ಕುಟುಂಬದಲ್ಲಿ ಕೂತು ಕಣ್ಣೀರು ಹಾಕಿದ್ದಾರೆ. ನಾಳೆ CM ಆಗೋದ್ರಲ್ಲೂ ಆಶ್ಚರ್ಯ ಇಲ್ಲ. ರಾಜಕಾರಣದಲ್ಲಿ ಮುಂದೆ ಬರಬೇಕು, ಆಯಿತು ಅವ್ರ ತಂದೆಯವರಿದ್ದರು, ಅವ್ರಿಗೂ ಯೋಗ್ಯತೆ ಇದೆ ಅಂತಾನೆ ಅನ್ಕೊಳ್ಳೋಣ. ಒಂದು ಅಷ್ಟು 2 ಬಾರಿ ಮಿನಿಸ್ಟರ್ ಆಗಿದ್ದಾರೆ, ಇನ್ನು ಮುಂದಕ್ಕೆ ಹೋಗ್ಬೋದು. ಆದರೆ ನಾಳೆ ಅವ್ರ ತಂದೆಯವರ ಹೆಸರಿದೆ, ಅವರ ತಂದೆಯವರ ಹೆಸರು ಕೇಳಿದ್ರೆ ಮೋದಿಯವರು ಕೂಡ ಎದ್ದು ನಿಂತು ಗೌರವ ಕೊಡ್ತಾರೆ. BJPಯ ಯಾವುದೇ ವಿಪಕ್ಷಗಳು, ದೇಶದ ವಿಪಕ್ಷಗಳು ಖರ್ಗೆ ಅವ್ರ ಬಗ್ಗೆ ಒಂದು ಗೌರವ ಇಟ್ಕೊಂಡಿದೆ. ಆ ಗೌರವದ ನೆರಳಲ್ಲಿ ಬೆಳೀತಾ ಇರುವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ವಲ್ಪ ಹುಷಾರಾಗಬೇಕಾ ಅಂತ ಅನಿಸುತ್ತೆ. ಪರಮೇಶ್ವರ್ ಅವರು ಯಾರೋ ತಮ್ಮ ವಿರುದ್ಧ ನಿಂತವ್ರನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರು, ಇವರೂ ಕೂಡ ತಮ್ಮ ವಿರೋಧಿಗಳನ್ನ, ತಮ್ಮ ಟೀಕಾಕಾರನ್ನ ಸ್ವಲ್ಪ ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡಿದ್ರೆ ಅವರ ರಾಜಕೀಯ ಜೀವನದಲ್ಲಿ ಇನ್ನಷ್ಟು ಮುಂದಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ. ಈಗ ಆಯಿತು, ಸಹಜ, ಈಗ RSS ಸಂವಿಧಾನ ವಿರೋಧಿ ಅಂತೀರಿ, ಜನ ಹಾಕಿ ಓಟ್ ಹಾಕಿ ಗೆಲ್ಸಿದಾರಲ್ಲ ಸರ್. BJP ಗೌರ್ಮೆಂಟು ಅದು ಜನವಿರೋಧಿ ಸರ್ಕಾರ. ಜನ ಗೆಲ್ಸಿರೋದವರು. ನೀವು ಜನರ ತೀರ್ಪನ್ನು ನೀವು ಹೆಂಗೆ ಪ್ರಶ್ನೆ ಮಾಡೋಕ್ಕಾಗುತ್ತೆ? ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಒನ್ಸ್ ಜನ ಇವ್ರು ನಮ್ಗೆ ಬೇಕು ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಪ್ರಜಾತಂತ್ರದಲ್ಲಿ ಅವ್ರಿಗೆ ಆಳುವ ಎಲ್ಲ ಹಕ್ಕಿರ್ತದೆ. ಅದನ್ನು ನಾವು ನಿನ್ನ ಅಸ್ತಿತ್ವನೇ ಸುಳ್ಳು, ನಿನ್ನ ಅಸ್ತಿತ್ವನೇ ಫೇಕ್ ಅಂತ ಹೇಳೋಕ್ಕಾಗಲ್ಲ. ಎದುರಾಳಿಗಳು ಇರ್ತವೆ, ರಾಜಕೀಯ ಟೀಕಾಕಾರರು ಇರ್ತಾರೆ. ವೈಯಕ್ತಿಕವಾಗಿ ಆ ಮಂಗಳೂರು ಕೇಸ್ನಲ್ಲಿ ನೀವೇನಾರು ನೀವೇ ಆರ್ಡರ್ ಕೊಟ್ಟು ಉದ್ದೇಶಪೂರ್ವಕವಾಗಿ ಏನಾರು ಮಾಡಿಸ್ತಿದ್ರೆ ಆ ಥರ ಕೆಲಸಗಳನ್ನ ಮಾಡೋ ಅಗತ್ಯ ಇಲ್ಲ. ಕಾಲ ಅದೇ ಉತ್ತರ ಕೊಡ್ತದೆ. ಆಮೇಲೆ ನಿಮ್ಮ ಎದುರಾಳಿನ ಯಾರೋ ಕ್ಯಾಂಡಿಡೇಟ್ನ ಅವ್ರು ಹೇಳೋದು ಪ್ರತಿ ತಿಂಗಳಿಗೆ 3 ಸತಿ ಅರೆಸ್ಟು. ಯಾವುದೇ ಒಬ್ಬ ರಾಜಕೀಯ ಮುಖಂಡನ ತಿಂಗಳಿಗೆ 3 ಸತಿ ಅರೆಸ್ಟ್ ಮಾಡಿಸಿದ್ರೆ ನಾನು ನೋಡಿಲ್ಲ. ಆಮೇಲೆ ರಾಜಕಾರಣಿ ಅಂತ ಒಂದು ಪ್ರೂವ್ ಆದಮೇಲೆ ಒಂದು ಸತಿ ಎಲೆಕ್ಷನ್ ನಿಂತು ಸೋತು ಅವನು ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡ ಅಂದರೆ ಪೊಲೀಸ್ನವ್ರು ಅವನನ್ನು ಮುಟ್ಟಕ್ಕೆ ಹೆದರ್ತಾರೆ. ಹಂಗಿರೋ ಟೈಮಲ್ಲಿ ಬೆಳಗ್ಗೆ ಎದ್ದರೆ 4ನೇ ದರ್ಜೆ ಪಿಕ್ ಪ್ಯಾಕೆಟನ್ನು ಹಿಡಿದಂಗೆ ಅವನನ್ನು ಹಿಡ್ಕೊಂಬಂದು ಹಾಕ್ಸೋದಿದೆಯಲ್ಲ, ಅಥವಾ ಸೋಷಿಯಲ್ ಮೀಡಿಯಾದವ್ರು ಹಿಂದೆ ಬಿದ್ದು ಎಮರ್ಜೆನ್ಸಿ ಅದನ್ನು ಆಗಬಾರ್ದು. ಎಮರ್ಜೆನ್ಸಿಯಲ್ಲಿ ಹಾಗೆ ಆಗಿರೋದು. ಬಹುಶಃ ಇಂದಿರಾ ಗಾಂಧಿ ಅವರು ಅದೇ ಥರ ಮಾಡಿ ಸೋಲನ್ನು ಅನುಭವಿಸ್ಬೇಕಾಯ್ತು. ಇದು ಏನು ಗೊತ್ತಾ, ಒಬ್ಬ ವಿಜನರಿ ಲೀಡರ್ಗೆ ಇರಬೇಕಾದ ಅರ್ಹತೆ ಅಲ್ಲ. ನಾನು ಯಾಕೆ ಪರಮೇಶ್ವರ್ ಅವರ ಅದು ಆ ಮೆಚುರಿಟಿ ಬೇಕು. ಈಗ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ನೀವು ಅದನ್ನು ಸಹಿಸ್ಕೋಬೇಕಪ್ಪ, ನೀವು ಡೈಜೆಸ್ಟ್ ಮಾಡ್ಕೋಬೇಕು. ಟೀಕೆ ಮಾಡ್ತಾರೆ ಅಲ್ವಾ, ಕೇಜ್ರಿವಾಲ್ ಕಪಾಳ ಕೊಡ್ದಿದ್ದನ್ನು ಸಹಿಸ್ಕೊಳ್ಳಿಲ್ವಾ? ನೋಡಿದೆ ಅಲ್ರಿ, ಈಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿರುವಾಗ ಮೋಸ್ಟ್ಲಿ ರೌಡಿ ಕೊತ್ವಾಲ್ ರಾಮಚಂದ್ರನೇ ಇರ್ಬೋದು, ಕರೆಕ್ಟ್, ಬಂದು ಅವರು ಕಾಲರ್ ಹಿಡಿತಾನೆ ದೇವೇಗೌಡರು. ಇಲ್ಲ ರೀ, ರಾಮಕೃಷ್ಣ ಹೆಗಡೆ ಹೆಗಡೆ ಅವ್ರದ್ದೇ ಹೊಡಿಲಿಕ್ಕೆ ಬರ್ತಾನೆ ಅವನು. ಅವಾಗ ಪೊಲೀಸರು ಬಂದು ಅಡ್ಡ ನಿಂತು ಮತ್ತು ಬಿಡಿಸಿ ಅವ್ನಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಅವಾಗ ರಾಮಕೃಷ್ಣ ಹೆಗಡೆ ಅವ್ರು ಹೇಳ್ತಾರೆ, ಅವ್ನಿಗೆ ಮುಟ್ಬೇಡ್ರಿ ಅಂತ ಹೇಳ್ತಾರೆ, ಬಿಟ್ಟುಬಿಡ್ರಿ ಅಂತ ಹೇಳ್ತಾರೆ. ಅವನಿಗೆ ಏನು ಅಂತ ಅರ್ಥ ಆಗೋದಿಲ್ಲ ಅವನಿಗೆ. ಅವ್ರಿಗೆ ಯಾರಿಗೆ ಹೊಡ್ಲಿಕ್ಕೆ ಬಂದಿದ್ದ ಅವರೇ ಅವ್ರನ್ನ ಕ್ಷಮಿಸಿದ ಕೂಡಲೇ ಆ ರೌಡಿನೇ ಏನಪ್ಪ ಅಂತಂದ್ರೆ ತಣ್ಣಗಾಗಿ ಹೋಗ್ಬಿಟ್ಟ ಅವನು. ಅಂದರೆ ಇಂಥವೆಲ್ಲವೂ ಪರಮೇಶ್ವರ್ ಅಂತವರು ಇಂಥ ಹಿರಿಯ ನಾಯಕರಿಂದ ಅವ್ರ ವರ್ತನೆಗಳಿಂದ ನೋಡಿ ಕಲಿಲಿಕ್ಕೆ ಸಾಧ್ಯ ಆಗಿದೆ. ಅದನ್ನು ಇವರು ಸಹಿತ ಏನಪ್ಪ ಅಂದ್ರೆ ಇನ್ನೂ ಹುಡುಗರು ಇವರು ಪ್ರಿಯಾಂಕ್ ಏನಾಗುತ್ತೆ ಸರ್, ನಾಳೆ ಮಾಡ್ಕೋಬೇಕು ಅವ್ರನ್ನ. ಇದೇ ರೆಟಾಲಿಯೇಷನ್ ಸೇಮ್ ವೇ ಅಪೋನೆಂಟ್ಗಳು ರೆಟಾಲಿಯೇಷನ್ ಮಾಡೋಕ್ಕೆ ಶುರು ಆದರೆ ನಿಮ್ಮಂಥ ಕೆಲವೇ ಜನರು ಅಟ್ಲೀಸ್ಟ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡೋರು, ಜಾತಿ ಧರ್ಮ ಮೀರಿ ಮಾತಾಡೋವಂಥವ್ರು, ಆದರ್ಶದ ಬಗ್ಗೆ ಅಟ್ಲೀಸ್ಟ್ ನೀವು ಆರ್ಗ್ಯುಮೆಂಟಾರು ಮಾಡೋರು ಒಂದು ಚೂರು ಆವೇಶ ಬಿಟ್ಟು ವೈಯಕ್ತಿಕ ಈಗೋಗಳನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಅದು ಸುಕ್ಷೇಮ ಅಂತ ನಮಗನ್ಸುತ್ತೆ. ಅದೇ ಈಗ RSS ಬಗ್ಗೆ ಹೇಳಬೇಕಾದ್ರೆ ಒಂದೇನಂತಂದ್ರಪ್ಪ ಅಂದರೆ ಇದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಇವರು. ಅವರೇ ಎಲ್ಲ ರಿಜಿಸ್ಟ್ರೇಷನ್ ಅಂತ ಹಾಗೆ ಒತ್ತಾಯ ಮಾಡ್ಲಿಕ್ಕೆ ಬರಲ್ಲ, ಹೇರ್ಲಿಕ್ಕೆ ಬರಲ್ಲ. ಅದು ಯಾಕಂತೇಳಿದ್ರೆ ಸಂವಿಧಾನದ 19ನೇ ವಿಧಿಯ ಪ್ರಕಾರ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲದೇ ಸಮಾನ ಮನಸ್ಕರು ಒಂದು ಏನೋ ಉದ್ದೇಶ ಇಟ್ಕೊಂಡು ಒಂದು ಸಂಘ ಮಾಡ್ಕೋಬೋದು ಅಂತಕ್ಕಂಥದ್ದು, ಅಭಿವ್ಯಕ್ತಿ ಮಾಡಿಸ್ಬೋದು ಅಂತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿದೆ ಅದು. ಇವರು ಅದನ್ನು ಮಾಡಿದರೆ ಅದರ ವಿರುದ್ಧ ಇದಕ್ಕೆ ಹೋದರೆ ಏನು ಕೋರ್ಟಿಗೆ ಹೋದರೆ ಅಲ್ಲಿ ಕೋರ್ಟ್ನಲ್ಲಿ ಇಲ್ಲಲ್ಲ ಇದು ಆ ಕಾನೂನು, ಅಥವಾ ಇವರು ಏನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು ನೀವು ಅಂತೇಳಿ ಇದು ಏನು ಇಂಪೋಸಿಷನ್ ಆಗ್ತದೆ ಒಂದನೇದ್ದು. ಆಮೇಲೆ ಈ ಹಿಂದೆ
ಇದನ್ನು RSS ಬ್ಯಾನ್ ಮಾಡಿದಾಗ ಕೋರ್ಟಿಗೆ ಹೋದಾಗ ಕೋರ್ಟು ಅದನ್ನೇನಪ್ಪ ಅಂದ್ರೆ ಅನೂರ್ಜಿತಗೊಳಿಸಿತು, ಮತ್ತೆ ಅದು ಓಪನ್ ಆಯಿತು. ಇನ್ನೂ ಸ್ವಲ್ಪ ಹಿಂದೆ ಹೋದ್ರಪ್ಪ ಅಂದ್ರೆ ನೆಹರು ಅವ್ರ ಕಾಲದಲ್ಲಿ ಭಾರತ ಚೀನಾ ಯುದ್ಧ ಆಯಿತು. ಆ ಸಂದರ್ಭದಲ್ಲಿ ಅಲ್ಲಿ ಚೀನಾದಲ್ಲಿ ಏನಂತಾರಪ್ಪ ಅಂದ್ರೆ ಮಾವೋ ಸೇತುಂಗ್ ಇದ್ದರು. ಅವ್ರು ರೆಡ್ ಆರ್ಮಿನ ಪ್ರದರ್ಶನ ಮಾಡಿ ಪರೇಡ್ ಮಾಡಿಸಿ ನಮ್ಮದು ಪವರ್ ಎಷ್ಟಿದೆ ಅಂತ ತೋರಿಸಿದಾಗ ಇಲ್ಲಿಯೂ ಸಹಿತ ಏನಪ್ಪ ಅಂದ್ರೆ ನಮ್ಮದು ಭಾರತ ದೇಶದಲ್ಲಿ ನಾವು ತೋರಿಸ್ಬೇಕಂತೇಳಿ ಎಲ್ಲ ನಾಗರಿಕರಿಗೆ ಕರೆ ಕೊಟ್ಟರು. ನಮ್ಮ ದೇಶದ ಒಂದು ಒಗ್ಗಟ್ಟನ್ನು ಮತ್ತು ಏನಪ್ಪ ಅಂದ್ರೆ ಈ ರಾಷ್ಟ್ರೀಯ ಒಂದು ಹಿತಾಸಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಎಲ್ಲ ನಾಗರಿಕ ಪರೇಡ್ ಆಗಬೇಕು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಇವರೆಲ್ಲ ಏನಪ್ಪ ಅಂದರೆ ಚಡ್ಡಿ ಹಾಕ್ಕೊಂಡು ಏನಂತಂದ್ರಪ್ಪ ಅಂದ್ರೆ RSSನವರೆಲ್ಲ ಪರೇಡ್ ಮಾಡಿ ಇದೇ ರಿಪಬ್ಲಿಕ್ ಡೇ ದಿವಸ ನೆಹರು ಮಾಡಿದ್ದು. ಇದು ಇವೆಲ್ಲ ಇತಿಹಾಸಗಳು ಇದಾವೆ, ಇತಿಹಾಸ ಪುಟಗಳಲ್ಲಿ ಓದಬೇಕು. ಹಾಗಾಗಿ ಇವತ್ತೇನೋ ಒಂದು ಅವರು ಬಹುಶಃ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಪ್ಪ ಅಂದರೆ ಒಂದು ಧ್ರುವೀಕರಣ ಸಾಧ್ಯ ಆಗ್ಬೋದೇನೋ ಅಂತಂದು. ಏನು ಈ RSSನ ವಿರೋಧಿಸಿದರೆ, ಬ್ರಾಹ್ಮಣಶಾಹಿಯನ್ನು ವಿರೋಧಿಸಿದರೆ ಒಂದು ದಲಿತರನ್ನ ನಾವೇನಪ್ಪ ಅಂದರೆ ಹಿಂದೆ ಪಡ್ಕೋಬೋದು, ಮತ್ತು ಅದ್ರ ಜೊತೆಗೆ ಬೇರೆ ಬೇರೆಯವ್ರನ್ನ ಎಲ್ಲ ಸೆಳ್ಕೋಬೋದು ಅಂತಕ್ಕಂಥ ಒಂದು ಧ್ರುವೀಕರಣದ ಕಲ್ಪನೆಯನ್ನು ಯಾರೋ ಕೊಟ್ಟಿರ್ಬೋದೇನೋ ಅಂತ ನನಗನ್ಸುತ್ತೆ. ಆದರೆ ಸ್ವತಃ ಅಂಬೇಡ್ಕರ್ ಅವರೇ ತಮ್ಮ ಜಾತಿ ಮತ್ತು ಏನಪ್ಪ ಅಂದರೆ ಜಾತಿ ವಿನಾಶ ಅಂತಕ್ಕಂಥ ಒಂದು ಪ್ರಬಂಧ, ದೊಡ್ಡ ಪ್ರಬಂಧ ಇದೆ ಅವರು. ಅದರೊಳಗಡೆ ಈ ವರ್ಣಾಶ್ರಮ ಅಂತಕ್ಕಂಥದ್ದು ಏನಪ್ಪ ಅಂದರೆ ಬ್ರಾಹ್ಮಣರ ಸೃಷ್ಟಿ ಅಲ್ಲ ಅಂತ ಹೇಳ್ತಾರೆ. ಅದನ್ನು ಇವ್ರು ಯಾರೂ ಓದಿಲ್ಲ. ಅದು ಮತ್ತು ಮನುಸ್ಮೃತಿಯ ಸೃಷ್ಟಿನೂ ಅಲ್ಲ ಅದು ಅಂತ ಹೇಳ್ತಾರೆ. ದಾಖಲೆ ಇದೆ. ಇವು ಸರ್ಕಾರಿ ಏನಪ್ಪ ಅಂತಾರೋ ವಾಲ್ಯೂಮ್ಸ್ ಬಂದಿದ್ದಾವೆ ಅಂಬೇಡ್ಕರ್ ಅವರು, ಅದರಲ್ಲಿ ತೆಗೆದು ಓದೋರಿಗೆ ಗೊತ್ತಾಗ್ತದೆ. ಇದು ಬೇರೆಯೇ ಇದೆ ಅಂಥೇಳಿ ಅದಕ್ಕೊಂದು ಬೇರೆ ಥಿಯರಿ ಹೇಳ್ತಾರೆ ಅವರು. ಯಾಕಾಯಿತು ಇದು ವರ್ಣಾಶ್ರಮ ಹೆಂಗೆ ಬಂತು, ಜಾತಿ ವ್ಯವಸ್ಥೆ ಹೆಂಗೆ ಬಂತು ಅಂತೇಳಿ. ಪಾಪ ಸಿದ್ದರಾಮಯ್ಯನಂಥವ್ರು ಕೂಡ ಏನಪ್ಪ ಅಂದರೆ ವರ್ಣಾಶ್ರಮ ಏನಪ್ಪ ಅಂತಾರಪ್ಪ ಅಂದರೆ ಆಯಿತು ಹಾಗಾಯ್ತು ಹೀಗಾಯ್ತು ಅಂತೇಳಿ ಅದಕ್ಕೆ ವರ್ಣಾಶ್ರಮ ಅವನು ಬ್ರಾಹ್ಮಣ ಮೇಲ ಇವ ಕೆಳಗ ಅದು ಇದು ಅಂಥೇಳಿ ಭಾಷಣ ಮಾಡ್ತಾರೆ ಅವರು. ಸರ್ ಅಂಬೇಡ್ಕರ್ ಓದಿಲ್ಲ. ಏನೇ ಆಗಲಿ ಸರ್, ಡೆಮಾಕ್ರಸಿ ಬಂದು ಈಗ ಇತ್ತು. ಆ ಕಾಲದಲ್ಲಿ ನಮ್ಮ ತಾತ ಏನೋ ಮಾಡಿದ್ದ, ಅವರ ಮುತ್ತಾತ ಏನೋ ಮಾಡಿದ್ದ, ಮರೀರಪ್ಪ. ಡೆಮಾಕ್ರಸಿ ಬಂದಾಗಿದೆಯಲ್ಲ, ಡೆಮಾಕ್ರಸಿ ಬಂದ ನಂತರ ನಿಮ್ಮ ಕೆಲಸ ಏನಾಗಬೇಕು? ಧ್ರುವೀಕರಣ ಮಾಡಿದರೆ, ಧ್ರುವೀಕರಣ ಅನ್ನೋದು ಇನ್ನೊಂದು ಮೂಲಭೂತವಾದಕ್ಕೆ ಎಡೆ ಮಾಡಿಕೊಡುತ್ತೆ. ಯಾವುದೇ ಜಾತಿಯ ಧ್ರುವೀಕರಣ ಆಗಿರ್ಬೋದು, ಧರ್ಮದ ಧ್ರುವೀಕರಣ ಆಗಿರ್ಬೋದು, ಮತಗಳ ಧ್ರುವೀಕರಣ ಆಗಿರ್ಬೋದು, ಯಾಕೆ ಅದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಹೇಳಿಲ್ಲಲ್ಲ. ಇದು ನೀವು ಅಧಿಕಾರಕ್ಕೋಸ್ಕರ ಮಾಡ್ಕೋತಾ ಇರೋ ಶಾರ್ಟ್ಕಟ್ಗಳು. ಅದರ ಬದಲಿಗೆ ನಿಮ್ಮ ವಿಚಾರ ಏನಿದೆ ಅದು ಪ್ರಜಾತಾಂತ್ರಿಕ ಮಾರ್ಗದಲ್ಲಿ ಜನರ ಮುಂದಿಡಿ. ಜನ ಓಟ್ ಹಾಕ್ತಾರೆ ಗೆದ್ದು. ಯಾಕೆ ಈ ಧ್ರುವೀಕರಣಗಳು ಹಿಂದೆ ಹೋಗ್ತೀರಿ? ಯಾಕೆ ಏನೋ ಕೇವಲ ಮತ ಬ್ಯಾಂಕ್ಗಳಿಗೋಸ್ಕರ ಯಾವ್ಯಾವುದೋ ಇಸಮ್ಗಳನ್ನು ತಂದು ನಾವೆಲ್ಲರಿಗೂ ಹೇಳ್ತಾ ಇದ್ದೀವಿ, ಅದ್ರ ಹಿಂದೆ ಬೀಳುವ ಮೂಲಕ ಯಾಕೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸೋ ಕೆಲಸ ನಾವು ಮಾಡ್ತೀವಿ? ಡೆಮಾಕ್ರಸಿ ಅನ್ನೋದು ಭಾಳ ದೊಡ್ಡ ಒಂದು ಅಸ್ತ್ರ ಅಲ್ವಾ ಸರ್? ರಕ್ತರಹಿತವಾಗಿ ಸರ್ಕಾರವನ್ನು ಜಾರಿಗೆ ತರಬಹುದಾದ ಜಗತ್ತಿನ ಒಂದು ಮಾದರಿಯ ವ್ಯವಸ್ಥೆ ಇದು ಅಲ್ವಾ? ಹಿಂದೆ ಒಂದು ಸರ್ಕಾರ ಬರಬೇಕು ಅಂದರೆ ಲಕ್ಷ ಲಕ್ಷ ಜನ ಸಾಯ್ತಾ ಇದ್ರು, ರಕ್ತ ಹರಿದ ನಂತರ ಒಂದು ಸರ್ಕಾರ ಬರ್ತಾ ಇತ್ತು. ಈಗ ನೋಡಿ, ಯಾರೊಬ್ಬ ಜನಸಾಮಾನ್ಯ ತನ್ನ ಬ್ಯಾಲೆಟಲ್ಲಿ ಒಂದು ಸರ್ಕಾರವನ್ನು ಬದಲಾವಣೆ ಮಾಡ್ತಾನೆ. ಇಂಥ ಸುಂದರವಾದ ಡೆಮಾಕ್ರಸಿನ ಉಳಿಸ್ಕೊಳ್ಳೋದ್ರ ಬದಲು ವೈಯಕ್ತಿಕ ಈರ್ಷ್ಯೆಗಳು, ವೈಯಕ್ತಿಕ ಸೇಡು, ನಾನು ಕಾನೂನನ್ನು ಬಳಸ್ಕೊಂಡು ಇವನನ್ನು ಮುಗಿಸ್ತೀನಿ, ಪವರ್ ಸಿಕ್ಕ ತಕ್ಷಣ ನಾನು ಈ ಥರ ಮಾಡ್ತೀನಿ, ಈ ಚೇಷ್ಟೆಗಳು ಏನಕ್ಕೆ? ಇದು ಲಾಂಗ್ ಟರ್ಮ್ ಸಸ್ಟೈನ್ ಆಗೋದಿಲ್ಲ, ಯಾವ ಪಕ್ಷಕ್ಕೂ ಸಸ್ಟೈನ್ ಆಗೋದಿಲ್ಲ. ವೈ? ಬಿಕಾಸ್ ನಾವು ಜಗತ್ತಿಗಿಂತ ಹೊರತಾಗೇನಿಲ್ಲ. ನಾವು ಜಗತ್ತು ಏನೋ ಧನಾತ್ಮಕತೆ ಕಡೆ ಹೋಗ್ತಾ ಇದೆ, ಪಾಸಿಟಿವಿಟಿ ಇದೆ ಜಗತ್ತಿನ ಓಟದಲ್ಲಿ. ಈಗ ನೋಡಿ, ಜಗತ್ತಿನ ಮುಂದೆ ನೀವು ಹೇಳಿದಂಗೆ ಬಂಗಾಳ ಇದೆ, ಅವ್ರೇನು ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಮಾಡ್ತಾ ಇದ್ದಾರೆ. ಸೇಡಿಗೆ ಪ್ರತಿ ಸೇಡು. ಅವ್ರನ್ನೆಲ್ಲ ಇವ್ರು ಹೊಡಿತಾ ಇದ್ರು, ಈಗ ಅವ್ರು ಹೊಡಿತಾ ಇದ್ದಾರೆ. ಆ ಥರ ಆಗಿದೆ.